ನಮಸ್ಕಾರ, ನಾನು ನಿಮ್ಮ ಸುನಿಲ್ ಜವಳಿ ಮಾತಾಡೋದು. ಸಿಂಹದ ಹಾದಿ ಬಗ್ಗೆ ಸಿಂಹದ ಹಾದಿ ಟೆಲಿಫಿಲ್ಮ್ ಬಗ್ಗೆ ನನಗೆ ಈಗ ಆಲ್ರೆಡಿ ತುಂಬ ಸಲ ಮಾತಾಡಿದ್ದೀನಿ, ನಿಮಗೆಲ್ಲ ಗೊತ್ತಿರುತ್ತೆ. 75ಕ್ಕಿಂತ ಹೆಚ್ಚಿನ ಅವಾರ್ಡ್ಗಳಿಗೆ ಅದು ಪಾತ್ರವಾಗಿದೆ. ಅಂಥ ಸಿಂಹದ ಹಾದಿ ಟೆಲಿಫಿಲ್ಮು ಆಲ್ಮೋಸ್ಟ್ ಆಲ್ ನಾನು ಕಂಡಂಗೆ ಟೆಲಿಫಿಲ್ಮ್ನ ಅದ್ಧೂರಿಯಾಗಿ, ಅದು ಕಲಾವಿದರ ಸಂಘದಲ್ಲೇ ಮಾಡಿರೋದು ನಾನು ನೋಡಿರಲಿಲ್ಲ. ಮೇ ಬಿ ಇದೇ ಫಸ್ಟ್ ಅನಿಸುತ್ತೇನೋ, ಫಸ್ಟ್ ಇದೆ ಅಂತ ನನಗೆ ಅನಿಸುತ್ತಾ ಇದೆ. ನಾನು ನೋಡಿದೆ ಆವತ್ತು ಕಾರ್ಯಕ್ರಮ ತುಂಬ ಅದ್ದೂರಿ. ಸೊ ನಾನು ಅದನ್ನು ಯಾವ ರೀತಿ ಏನಂತ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಆ ಲೆವೆಲಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು. ಶಶಿರಾಜ್ ಸರ್ ನಿಮಗೆ ಗೊತ್ತಿರುತ್ತೆ, ಆಲ್ರೆಡಿ ನಾನು ಅವ್ರ ಜೊತೆ ಡಬ್ಬಿಂಗ್ ಮಾಡಿರೋದು ಕೂಡ ಹಾಕಿದ್ದೆ, ಅದನ್ನೆಲ್ಲ ನೀವು ನೋಡಿರ್ತೀರ. ಸೊ ಈಗ ಸಖತ್ ಸೆಲೆಬ್ರಿಟಿ ಕೂಡ ಆಗಿದ್ದಾರೆ. ಅಂದರೆ 2-3 ವರ್ಷದ ಪರಿಶ್ರಮ, 2-3 ವರ್ಷದಿಂದ 4-5 ವರ್ಷಗಳಿಂದ ಅವರ ಪರಿಚಯ ಇದ್ದರೂ ಕೂಡ ನಾನು ಅವರ ಅಂದರೆ ಕೆಲಸ ಮಾತಾಡಬೇಕು ಅಂತ ಅವ್ರು ಏನು ಹೇಳ್ತಾ ಇದ್ರು, ಆ ಕೆಲಸ ಇವತ್ತು ಮಾತಾಡಿದೆ ಅಂತಂದು ಹೇಳ್ಬೋದು. ಇನ್ಫ್ಯಾಕ್ಟ್ ಇವತ್ತು ಹೊಸ ವರ್ಷ ದಿನ ಆ ಸಿಂಹದ ಹಾದಿ ಟೆಲಿಫಿಲ್ಮ್ದು ಟ್ರೈಲರ್ ರಿಲೀಸ್ ಆಗ್ತಾಯಿದೆ. ಸೊ ನೀವೆಲ್ಲರೂ ನೋಡಬೇಕು. ಸೊ ಏನಂತ ಇವತ್ತು ಏನು ವಿಶೇಷ ಅಂದರೆ, ಶಶಿಮಿತ್ರ ಸರ್ ಜೊತೆ ನಾನಿದ್ದೀನಿ. ಸೊ ಅವ್ರಿಗೆ ಒಂದು ವಿಶ್ ಮಾಡೋಣ ಅಂತಂದೇಳಿ, ನಮ್ಮ ಶಶಿರಾಜ್ ಸರು ಅವ್ರಿಗೆ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಅಂತ ಹೇಳೋಣ. ಥ್ಯಾಂಕ್ ಯು. ಸೊ ನಮ್ಮ ಕಡೆಯಿಂದ ಟೆಲಿಫಿಲ್ಮು ತುಂಬ ಅದ್ಧೂರಿ ಮಟ್ಟದಲ್ಲಿ, ಸೊ ಒಂದು ಅಂದರೆ ನಾವು ಅಂದ್ಕೊಂಡಿರಲಿಲ್ಲ ಸರ್. ರಿಯಲಿಗೆ ನಾನು ಒಂದು ಟೆಲಿಫಿಲ್ಮ್ನ ಕಲಾವಿದರ ಸಂಘದಲ್ಲಿ ಆ ಲೆವೆಲಲ್ಲಿ, ದೊಡ್ಡ ಲೆವೆಲಲ್ಲಿ, ಅಂದರೆ ಎಂಥ ಲೆಜೆಂಡರಿ ಡೈರೆಕ್ಟರ್ ಸರ್. ಅಂದರೆ ವಿಷ್ಣುವರ್ಧನ್ ಅವರು ಡೈರೆಕ್ಷನ್ ಮಾಡಿದ ಅವರ ಜೊಸೆಮನ್ ಸರ್ ಆಗಿರ್ಬೋದು, ಆಮೇಲೆ ಎಸ್ ಯು ರಾಜೇಂದ್ರ ಸಿಂಗ್ ಬಾಬು ಸರ್ ಆಗಿರ್ಬೋದು, ಆಮೇಲೆ ಫಿಲ್ಮ್ ಚೇಂಬರಲ್ಲಿ ಇರ್ತಕ್ಕಂಥ ಎಲ್ಲರೂ, ಉಮೇಶ್ ಮಲ್ಕಾರ್ ಸರ್ ಆಗಿರ್ಬೋದು, ಕೃಷ್ಣೇಗೌಡರು ಸರ್, ತುಂಬ ಜನ, ಆಮೇಲೆ ಗಣೇಶ್ ಕಾಸರಗೋಡು ಸರ್, ಒಬ್ಬರ ಹೆಸರು ಹೇಳಿದ್ರೆ ಒಬ್ಬರ ಹೆಸರು, ತುಂಬ ಜನ ಗಣ್ಯರು. ಆಮೇಲೆ 400 ಜನಕ್ಕಿಂತ ಗೆಸ್ಟ್ಗಿಂತ ಅಧಿಕ ಜನರು ಬಂದಿದ್ದರು. ಎಷ್ಟೋ ಜನ ಸೇರಿದ್ರು ಸರ್. ನನಗೆ ಅದು ವೈಭವ ಅಂತ ಅನ್ನಿಸ್ತು. ನಾನು ನಿಜ ಅಂದರೆ ಏನೋ ಪರಿಚಯ ಇದ್ದೀರಾ ಅಥವಾ ಗೊತ್ತಿದ್ದರು ಅಥವಾ ಟೆಲಿಫಿಲ್ಮ್ ಒಂದು ಕಡೆ ಆಗಿದ್ದೇನೋ ಪ್ರಯತ್ನ ಪಟ್ಟಿದ್ದೀನಿ ಸರ್. ಸೊ ಸುನೀಲ್ ಜವಳಿ ಸರ್ಗೆ ತುಂಬ ಧನ್ಯವಾದಗಳು. ಫಸ್ಟ್ ಡೇ ಇಂದ ಇಲ್ಲಿವರೆಗೂ ಅದೇ ಪ್ರೋತ್ಸಾಹ, ಅದೇ ನಮಗೆ ನಂಬಿಕೆ ಇಟ್ಟಿದ್ದಾರೆ. ಸೊ ಇಂಥ ಒಳ್ಳೆ ಮನಸ್ಸುಗಳನ್ನ ನಾನು ಯಾವಾಗಲೂ ಋಣಿಯಾಗಿ. ಸರ್ ಇಲ್ಲ, 4 ವರ್ಷಗಳಿಂದ, 4 ಅಲ್ಲ 5-6 ವರ್ಷ ಅಂದರೆ ಅವ್ರು ಸ್ಟ್ರಗ್ಲಿಂಗ್ ಅನ್ನೋದು ತಪ್ಪಾಗತ್ತೆ. ಅದು ನಮ್ಮ ಆರಂಭ ದಿನಗಳಿಂದನೂ ನಮ್ಮ ಜೊತೆ ಇದ್ದಾರೆ, ಪ್ರೋತ್ಸಾಹ ಕೊಡ್ತಾರೆ ಸರ್. ಒಳ್ಳೆ ಮನಸ್ಸಿಗೆ ಧನ್ಯವಾದಗಳು. ನಾನು ಹುಡ್ಕೊಂಬಂದು ಈ ಥರ ಇವತ್ತು ವಿಶ್ ಮಾಡಕ್ಕೆ ಬಂದು ಟ್ರೈಲರ್ ರಿಲೀಸ್ ದಿನ ಸರ್. ತುಂಬ ಅದು ಟ್ರೈಲರ್ ರಿಲೀಸು ಹೊಸ ವರ್ಷ ಒಳ್ಳೆಯದಾಗಲಿ, 2025 2025 ಒಳ್ಳೆಯದಾಗಲಿ. ಅವರ ಒಂದು ಕನಸು ಅಂದರೆ ದೊಡ್ಡ ಪ್ರಾಜೆಕ್ಟ್ಗಳು, ಒಂದು ಕನಸು ದೊಡ್ಡದಿದೆ. ಅವ್ರ ಕೆಲಸ ಮಾತಾಡಬೇಕಂತ ಯಾವಾಗಲೂ ಹೇಳ್ತಿದ್ದಾರೆ. ಆ ಕೆಲಸ ಈಗ ಆಲ್ರೆಡಿ ಮಾತಾಡಿದೆ ಸಿಂಹದ ಹಾದಿ ಮೂಲಕ. ಇನ್ನೂ ದೊಡ್ಡದಾಗಲಿ. ಸೊ ಅವ್ರ ಗುರಿ ಕನಸುಗಳು ಬೇಗ ಈಡೇರಲಿ ಅಂತ, ದೊಡ್ಡ ಸ್ಕ್ರೀನ್ ಮೇಲೆ ನೋಡೋ ಅವಕಾಶ ಬೇಗ ಬರಲಿ. ಆಮೇಲೆ ಸರ್ ನಿಮ್ಮೆಲ್ಲ ಪ್ರೋತ್ಸಾಹ ಹೀಗೆ ಇರಲಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಒಂದು ನಿಮಿಷ, ನಾನು ಶಶಿಮಿತ್ರ